ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಬದಲಾವಣೆ ಅನ್ನೋದು ಜಗದ ನಿಯಮ. ಬದಲಾವಣೆ ಅನ್ನೋದು ಮೊದಲು ನಮ್ಮಿಂದಲೇ ಶುರು ಆಗ್ಬೇಕಂತ, ಅಂದ್ರ ನಮ್ಮ ಮನೆಯಿಂದಲೇ ಶುರು ಆಗ್ಬೇಕಂತ. ಎಸ್, ಬಹುಶಃ ಇದೇ ಕಾರಣಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈಗ ಬದಲಾವಣೆ ಮನೆಯಿಂದಲೇ ಶುರು ಹಚ್ಕೊಂಡಾರ. ಅಂದ್ರ ವಾಸ್ತು ಪ್ರಕಾರ ಕುಮಾರ ಕೃಪಾ ಗೆಸ್ಟ್ ಹೌಸ್ ಐತಲ್ಲ, ಅದ್ರ ಒಳಗೀಗ ರಿನೋವೇಷನ್ ನವೀಕರಣಕ್ಕೆ ಸಜ್ಜಾಗಿ ನಿಂತಾರ. ಡಿ.ಕೆ.ಶಿ ಅವರು ಇನ್ನು ಮುಂದ ಕುಮಾರ ಕೃಪವನ್ನೇ ಸಿಎಂ ಸರ್ಕಾರಿ ನಿವಾಸವನ್ನಾಗಿ ಬದಲಾಯಿಸಿಕೊಳ್ಳಕ ನಿರ್ಧಾರ ಮಾಡಿಬಿಟ್ಟಾರಂತ. ಈ ಕುಮಾರ ಕೃಪಾ ರಸ್ತೆ ಬಹುಶಃ ಈ ಗೆಸ್ಟ್ ಹೌಸ್ ಇಂದೇ ರಸ್ತೆ ಅಂತ ಅಂತಿರಬಹುದು ಅನಿಸ್ತೈತಿ. ಇದು ಗೆಸ್ಟ್ ಹೌಸ್ ಪಾರಂಪರಿಕ ಕಟ್ಟಡ. ಈಗ ಇದ್ರ ಒಳಗ ವಿನ್ಯಾಸ ಫುಲ್ ಇಂಟೀರಿಯರ್ ಚೇಂಜ್ ಮಾಡ್ಬೇಕಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಆಸೆ ಪಟ್ಟಾರ. ಹಿಂಗಾಗಿ ಇದ್ರ ವಿನ್ಯಾಸನೆ ಇನ್ನು ಮುಂದ ಫುಲ್ ಚೇಂಜ್ ಆಗ್ಲಿಕ್ಕತ್ತದಂತ. ಕೊಠಡಿ ನಂಬರ್ 1 ಸಂಪೂರ್ಣ ನೆಲಸಮ ಆಗ್ತದಂತ. ವಾಸ್ತು ಪ್ರಕಾರನೇ ಎಲ್ಲ ರಿನೋವೇಷನ್ ಆಗ್ಲಿಕ್ಕತ್ತದಂತ. ಇದರ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕೇಳದಾಗ ಏನಂದ್ರ ಗೊತ್ತಾ, ಈ 2 ವರ್ಷ ಅಲ್ಲದೆ ಮುಂದಿನ ಸಲನೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದಂತ ಹೇಳಿಕತ್ತಾರ ಡಿ.ಕೆ.ಶಿ ಅವರು. ಅಷ್ಟೇ ಅಲ್ಲ, 5 ವರ್ಷನೂ ತಾವೇ ಮುಖ್ಯಮಂತ್ರಿ ಆಗಿರ್ತಾರಂತ. ಹಿಂಗಾಗಿ ಅವಾಗ ವಿಧಾನಸೌಧವನ್ನ ಏನ್ ಮಾಡಿಬಿಡ್ತಾರೋ ಏನೋ ಅಂತ ಗಾಬರಿ ಆಗ್ಯದ ಅಂತ ಅಂದ್ಬಿಟ್ರಪ್ಪ. ಸರ್, ಪಾರಂಪರಿಕ ಕಟ್ಟಡ ಕುಮಾರ ಕೃಪಾ ಗೆಸ್ಟ್ ಹೌಸ್, ಈಗ ಅದನ್ನ ಮನೆ ಮಾಡ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಈಗ ಅದನ್ನ ಮನೆ ಮಾಡ್ಕೊಳ್ಳೋದಿರ್ಲಿ. ನನಗೆ ಡೌಟು, ಏನಾದ್ರು ಈಗೇನು ಹೇಳ್ತಾವ್ರಲ್ಲ, ಮುಂದಿನ 8 ವರ್ಷ ನಾನೇ ಇರ್ತೀನಿ, ಮುಂದಿನ 5 ವರ್ಷ ಅಂತ ಹೇಳಿ. ಆ ಮುಂದಿನ 5 ವರ್ಷವೂ ಇವ್ರು ಏನಾದರೂ ಮುಂದುವರೆದು ಬಿಟ್ರು ವಿಧಾನಸೌಧ ಏನು ಮಾಡ್ತಾರೆ ಅಂತ ನನಗೆ ಗಾಬರಿ ಆಗಿದೆ. ಅದು ತಪ್ಪದು. ಅದು ಹಿಂದೆ ಯಾವೊಂದು ಮಹಾರಾಜರ ಕಾಲದಲ್ಲಿ ಅವತ್ತು ಕಟ್ಟಿದಂಥದ್ದೇನಿದೆ, ಆ ಒಂದು ಪಾರಂಪರಿಕ ಕಟ್ಟಡ ಅದು. ಅಲ್ಲಿ ಇವ್ರು ಹೋಗಿ ಇವತ್ತು ಅದೆಲ್ಲ ಒಡೆಯತಕ್ಕಂಥ ಕೆಲಸ ಏನು ಮಾಡಿದ್ದಾರೆ. ಪಕ್ಕದಲ್ಲಿ ಹೊಸ ಗೆಸ್ಟ್ ಹೌಸ್ ಇವರೇ ಕಟ್ಟಿದ್ವಲ್ಲ, ಸರ್ಕಾರದಲ್ಲೇ ಕಟ್ಟಿದ್ರಲ್ಲ. ಆ ಗೆಸ್ಟ್ ಹೌಸ್ನಲ್ಲಿ ಏನೇನು ನಡೀತಾ ಇತ್ತು ಹಿಂದೆ, ಒಂದು ಟಿ ವಿಗಳಲ್ಲೇ ನಾನು ಗಮನಿಸಿದೆ. ಆ ಗೆಸ್ಟ್ ಹೌಸ್ ಕಟ್ಟಿ ನೂರಾರು ಕೋಟಿ ಖರ್ಚು ಮಾಡಿ ಅಲ್ಲಿ ನಡೀತಾ ಇದ್ದಂಥ ದಾಂಧೆ ಏನು ನಡೀತಿತ್ತಲ್ಲ, ಹಲವಾರು ರೀತಿ ಒಂದು ಕೆಟ್ಟ ಒಂದು ದಂಧೆಗಳು, ಅದು ಎಲ್ಲ ಹೊರಗಡೆ ನೀವೇ ಪ್ರಚಾರ ಮಾಡಿದ್ರಿ ಹಿಂದಿನ ಸರ್ಕಾರದಲ್ಲಿ. ಅದರಿಂದ ಇವತ್ತು ಅಂಥ ಒಂದು ಕಟ್ಟಡಗಳಲ್ಲಿ ಬೇಕಾದಷ್ಟಿದ್ದಾವೆ. ಇಲ್ಲೇ ಇದನ್ನೇ ಒಂದು ಪಾರಂಪರಿಕ ಕಟ್ಟಡವನ್ನು ಒಡೆಯತಕ್ಕಂಥ ಕೆಲಸದ ಅವಶ್ಯಕತೆ ಇರಲಿಲ್ಲ. ಒಟ್ಟಿನಾಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ನಡೆ ನುಡಿ ಎಲ್ಲಾನು ಬಹಳ ಕುತೂಹಲ ಹುಟ್ಟು ಹಾಕುವಂತದ್ದು ನೋಡ್ರಪ್ಪ. ಈಗ ನೋಡ್ರಿ, ಬೇಕಿದ್ರೆ ಎಕ್ಸಾಂಪಲ್, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ನಕ್ನಕ್ಕೊಂತ್ಲೆ ಅದೆಷ್ಟೋ ಹೊತ್ತು ಅವ್ರ ಜೊತೆ ಕಾಲ ಕಳೆದಾರಂತ. ಈ ಅಂದಂಗ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು. ಮನ್ಯಾಗ ನಿಮ್ಮ ತಂದೆ ತಾಯಿ ಶಿಕ್ಷಕರೆಲ್ಲ ಹೇಳುದೇನ್ ಹೇಳ್ರಿ, ಕಾಲೇಜಿಗೆ ಸರಿಯಾಗಿ ಹೋಗ್ಬೇಕು, ಒಂದು ಕ್ಲಾಸ್ನು ಬಿಡ್ಲಾರ್ದೆ ಅಟೆಂಡ್ ಮಾಡ್ಬೇಕು, ಅಂದಾಗ್ಲೇ ನಿಮಗ ಪಾಠ ಸರಿಯಾಗಿ ತಲೆಗೆ ಹತ್ತತೈತಿ, ಶಿಕ್ಷಣದ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾರ. ಆದ್ರ ನಾ ಇವತ್ತು ಇದೆಲ್ಲದಕ್ಕಿಂತಲೂ ಬಹಳ ಮುಖ್ಯವಾದ ವಿಷಯ ಹೇಳ್ತೀನಿ. ನೀವು ಓದ್ಲಿಕ್ಕತ್ತಿರುವಂತಹ ಕಾಲೇಜಿನ ಕಟ್ಟಡ ಎಷ್ಟು ಗಟ್ಟಿ ಮುಟ್ಟಾಗೈತಿ ಅಂತ ನೋಡ್ಕೊಂಡು ತಿಳ್ಕೊಂಡು ಕಾಲೇಜಿಗೆ ಹೋಗ್ರಿ. ಯಾಕಂದ್ರ ನೀವೇನೋ ಸೀರಿಯಸ್ ಆಗಿ ಕ್ಲಾಸ್ನ್ಯಾಗ ಕುಂತು ಪಾಠ ಕೇಳ್ತಿರ್ತೀರಿ, ಆದ್ರ ದಿಢೀರನೆ ಕ್ಲಾಸ್ ರೂಮ್ ಮೇಲ್ಛಾವಣಿ ತಲೆ ಮೇಲೆ ಬಿದ್ರೆ ಏನ್ ಮಾಡ್ತೀರಿ ಹೇಳ್ರಿ? ಅಯ್ಯ, ಇದೇನಿದೆ ಹಿಂಗೆಲ್ಲ ಕೇಳ್ತಿರಲ್ಲ, ಹಿಂಗೆಲ್ಲ ಆಗ್ತೈತಿ ಅಂತ ಕೇಳ್ಬೇಡ್ರಿ. ಆಗ್ತೈತಿ. ಅದು ನಮ್ಮೂರು ಕಲಬುರ್ಗಿದಾಗೆ ಆಗೈತಿ. ಕಲಬುರ್ಗಿದಾಗಿನ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜ್ನ್ಯಾಗ ಕ್ಲಾಸ್ ನಡೀತಿರುವಾಗ್ಲೇ ದಿಢೀರಂತ ಮೇಲ್ಛಾವಣಿ ಬಿದ್ದು ಬಿಟ್ಟೈತಿ, ಕುಸಿದ್ ಬಿಟ್ಟೈತಿ. ಇದರಿಂದಾಗಿ ಒಂದಷ್ಟು ಜನ ವಿದ್ಯಾರ್ಥಿನಿಯರು ಪೆಟ್ಟಾಗೈತಿ. ಅವ್ರಿಗೆ ಪೆಟ್ಟಾದವ್ರಿಗೆಲ್ಲ ಜಿಮ್ಸ್ ದವಾಖಾನಿಗೆ ಹಾಕ್ಯಾರ.
ಇಲ್ಲ ಕ್ಲಾಸ್ ನಡೆಯೋ ಮುಂದೆ ಮೇಲ್ಛಾವಣಿ ಕುಸಿದು ಬಿದ್ರೆ ಗಾಬರಿ ಆಗೋದಿಲ್ಲ ಏನ್ ಹೇಳ್ರಿ, ಅಂಜಿ ಎದ್ದು ಓಡ್ ಹೋಗ್ಲಿಕತ್ತಾರ. ಅಲ್ಲ ಮೋದಿಜಿ 12 ವರ್ಷ ತನಕ ಏನ್ ಮಾಡ್ಯಾರ, ಏನೂ ಮಾಡಿಲ್ಲ ಅಂತ ಹೇಳ್ಕೋತಿರ್ತಾರ ನೋಡ್ರಿ ಕೆಲವ್ರು. ಸುಮ್ನ ಆ ಸಂಘ ರಿಜಿಸ್ಟರ್ ಆಗಿಲ್ಲ, ಇದು ಹಂಗಾಗಿಲ್ಲ, ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಹೇಳಿ ತಲೆ ಕೆಡ್ಸ್ಕೊಳ್ಳೋರು. ಸ್ವಲ್ಪ ಇಂಥ ವಿಷಯಗಳ ಬಗ್ಗೆ ಗಮನ ಹರಿಸ್ಬೇಕು, ಲಕ್ಷ್ಯ ಕೊಡ್ಬೇಕಂತೀನಿ ನಾನು. ಯಾಕಂದ್ರೆ ನಮ್ಮ ಕಲಬುರಗಿ ಭಾಗದಾಗ ಏನಿಲ್ಲ ಅಂದ್ರು ಒಂದ್ 40 ವರ್ಷರೇ ಅಪ್ಪ ಮಗ ಆಡಳಿತ ಮಾಡ್ಯಾರ. ಹಿಂಗ ಮೇಲ್ಛಾವಣಿ ಸರ್ಕಾರಿ ಕಾಲೇಜದ ಕುಸಿತದ ಬೀಳ್ತದ ಅಂದ್ರೆ ಹೆಂಗ್ ಹೇಳ್ರಿ? ಅಲ್ಲಿ ಕುಸಿಯೋ ಜಾಗದ ಕೆಳಗೆ ಯಾಕೆ ಹುಡುಗಿಯರ್ ಹೋಗಿ ಕುಂತಿದ್ರು? ಇದಕ್ಕೆಲ್ಲ ಮೋದಿನೇ ಕಾರಣ. ಇದ್ರ ಹಿಂದೆ RSS ಕೈವಾಡ ಇರಬಹುದು, ಷಡ್ಯಂತ್ರ ಇರಬಹುದು ಅಂತ ಅಂದ್ರಪ್ಪ ಆಶ್ಚರ್ಯ ಇಲ್ಲ, ಹೇಳಕ್ ಆಗುದಿಲ್ಲ. ಇನ್ನು ಈ ಧರ್ಮಸ್ಥಳದ ಬುರುಡೆ ಕೇಸ್ನ್ಯಾಗ ಒಂದೊಂದೇ ಸತ್ಯವಾದ ಅಂಶಗಳು ಹೊರಗೆ ಬರ್ಲಿಕ್ಕತ್ತಾವ. ಇದ್ರ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ರೂಪಿಸ್ಲಿಕ್ಕೇನೆ ಏನಿಲ್ಲ ಅಂದ್ರೂ ಒಂದ್ 200 ಕೋಟಿ ರೂಪಾಯಿದ ದೊಡ್ಡ ಪ್ರಾಜೆಕ್ಟ್ ಅಂತಾನೆ ತಯಾರು ಮಾಡಿದ್ರಂತ. ಈ ಆರೋಪಿ ಚಿನ್ನಯ್ಯ ಅದಾರಲ್ಲ, ಹೈಕೋರ್ಟಿಗೆ ಸಲ್ಲಿಸಿರುವಂತಹ ಅರ್ಜಿದಾಗ ಬಹಳಷ್ಟು ವಿಷಯಗಳು ಗೊತ್ತಾಗ್ಬಿಟ್ಟಾವ. ಈ ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡ್ಲಿಕ್ಕಂತಾನೆ ಬ್ಯಾರೆ ಬ್ಯಾರೆ ರಾಜ್ಯದಿಂದ ರೊಕ್ಕ ಬರ್ಲಿಕ್ಕತ್ತಿತ್ತಂತ. ಕೇರಳದಿಂದ ಸಿಕ್ಕಾಪಟ್ಟೆ ರೊಕ್ಕ ಬಂದೈತೆ ಅಂತ. ಅಷ್ಟೇ ಅಲ್ಲ, ಚಿನ್ನಯ್ಯನಿಗೆ 50 ಲಕ್ಷ ರೂಪಾಯಿ ಆಫರ್ ಬೇರೆ ಕೊಟ್ಟಿದ್ರಂತ ಆ ಗ್ಯಾಂಗ್ನವ್ರು. ಇನ್ನ ಒಂದು ಗಾಬರಿ ಆಗೋ ವಿಷಯ ಏನಂದ್ರ, ಈ ಚಿನ್ನಯ್ಯ ಅರ್ಜಿ ಸಲ್ಲಿಸ್ಯಾರಲ್ಲ ಅದ್ರಾಗ ಮತ್ತೊಂದು ಏನಂದ್ರ ಪ್ರಕಾಶ್ ರಾಜ್ ಅನ್ನುವಂತ ಹೆಸರು ಇಲ್ಲಿ ಬಂದೈತಿ. ಈ ಪ್ರಕಾಶ್ ರಾಜ್ ಯಾರಂತ ನಾ ಏನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಹೋಗುದಿಲ್ಲ. ಈ ಪ್ರಕಾಶ್ ರಾಜ್ ಚಿನ್ನಯ್ಯ ಜೊತೆ ಬಹಳ ತಮಿಳ್ನಾಗ ಗದಿ ಕ್ಲೋಸ್ ಇರುವಂಗ ಮಾತಾಡಿ ಏನ್ ಆಫರ್ ಕೊಟ್ಟಿದ್ರು ಗೊತ್ತಾ ನಿಮ್ಗೆ? ಇದನ್ನ ಕೇಳಿ ಮತ್ತಿಷ್ಟು ಗಾಬರಿ ಆಗ್ತದ. ನಾವು ಬುರ್ಡೆ ಗ್ಯಾಂಗ್ ಹೇಳ್ದಂಗ ನೀ ಕೇಳದೆ ಅಂದ್ರ ನಾ ನಿನಗ್ ಬಂದ್ ಅಪಗೋತೀನಿ ಅಂತ ಕೊಟ್ರಂತ. ಅಲ್ಲ ಅಪ್ಕೊಳ್ಳೋದು ಒಂದು ಆಫರ್ ಅಂತ ಇವತ್ತೇ ಗೊತ್ತಾಗಿದ್ ನೋಡ್ರಪ್ಪ. ಇದಕ್ಕೆ ರಂಗಣ್ಣ ಪ್ರಕಾಶ್ ರಾಜ್ ಅವರಿಗೆ ಫುಲ್ ರೋಸ್ಟ್ ಮಾಡಿಬಿಟ್ಟ. ಕೇಳ್ಬೇಕು ಒಂದ್ಸಲ. ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟ ಪ್ರಕರಣ ಸಂಬಂಧ ಹೈಕೋರ್ಟ್ಗೆ ಚಿನ್ನಯ್ಯ ಆರೋಪಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಈ ಪ್ರಕರಣದಲ್ಲಿ ನನ್ನನ್ನು ದುರುಪಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತಿಮರೋಡಿ, ಗಣೇಶ್ ಮಠಣ್ಣವರ್, ಜಯಂತ್ ವಿಠಲ್ಗೌಡ, ಯೂಟ್ಯೂಬರ್ಸ್ ಹೆಸರೆಲ್ಲ ಸೇರಿಸಿ ಹಾಕಿದ್ದಾರೆ. ಆಮೇಲೆ ಯಾರೋ ಪ್ರಕಾಶ್ ರಾಜ್ ಅನ್ನೋರು ಕೂಡ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ. ಯಾರ್ರೀ ಪ್ರಕಾಶ್ ರಾಜ್ ಅಂತ ಬೆಳಗ್ಗೆಯಿಂದ ಬರ್ತಿದೆ? ಯಾರಪ್ಪ ಅದು? ಗೊತ್ತೇ ಆಗ್ತಿಲ್ಲ. ಅದು ಯಾರು? ತಮಿಳಲ್ಲಿ ಮಾತನಾಡಿದ್ರು. ಅದು ನೋಡಿದೆ ನಾನು, ತಮಿಳಲ್ಲಿ ಮಾತಾಡಿದ್ರು ಅಂತ. ಏನು ಯಾರದು ವ್ಯಕ್ತಿ? ಅವ್ರಿಗೇನ್ ಸಂಬಂಧ? ಯಾರದು ಗೊತ್ತಾಗಲಿ. ಬುರ್ಡನೆ ಕೇಳ್ಬೇಕು ಒಂಚೂರು. ಹೌದು, ಯಾರ ಅದು ಅಂತ. ಆಮೇಲೆಲ್ಲ ನೀನ್ ಈ ಕೆಲಸ ಮಾಡ್ಕೊಂಡ್ಬಿಟ್ರೆ ನೀನ ಅಪ್ಕೊಳ್ತೀನಿ ಅಂತ ಏನೋ ಹೇಳಿದ್ರಂತೆ. 200 ಕೋಟಿ ಯೋಜಿತ ಒಪ್ಕೊಳಕ್ಕೆ ಅಂದ್ರೆ ನೀನ್ ಈ ಕೆಲಸ ಚಳವಳಿ ಚೀಫ್ ಅವರು ಏನವರು ಅಲ್ಲ. ಅವ್ರು ಒಪ್ಕೊಳ್ಳೋದಕ್ಕೆ ಅಷ್ಟೊಂದು ವ್ಯಾಲ್ಯೂ ಇರಕ್ ಅವ್ರು ಯಾರು ಅವ್ರು ಹಂಗಾರೆ? ಇನ್ನು ಪಶ್ಚಿಮ ಬಂಗಾಳದಾಗ 20 ಜನ TMC ಸಂಸದರೇ TMCನ ಬಿಟ್ಟು NDAಗೆ ಬೆಂಬಲ ಸೂಚಿಸ್ಲಿಕ್ಕೆ ತಯಾರಾಗಿ ನಿಂತ ಮ್ಯಾಲ TMC ಕಾರ್ಯಕರ್ತರನ್ನ ಸುಮ್ಮನೆ ಕುಂದಿರ್ತಾರ ಅಂತ ತಿಳ್ಕೊಂಡ್ರೆ, ಪಶ್ಚಿಮ ಬಂಗಾಳದಾಗ ಇನ್ನು TMCಗೆ ಉಳಿಗಾಲ ಇಲ್ಲ ಅಂತ ಗೊತ್ತಾಗ್ಬಿಟ್ಟದ. ಹಿಂಗಾಗಿ ಬಿಜೆಪಿ ಸೇರ್ಲಿಕ್ಕೆ TMC ಕಾರ್ಯಕರ್ತರು ಸೀದಾ ಬಿಜೆಪಿ ಆಫೀಸ್ಗೆ ಹೋಗ್ಬಿಟ್ಟಾರ. ಆದ್ರ ಬಿಜೆಪಿ ಕಾರ್ಯಕರ್ತರೇನ್ ಸುಮ್ನಿರ್ತಾರ ಅಂತ ತಿಳ್ಕೊಂಡ್ರೆ, ಅವ್ರ ಮಾರಿಗೆ ಒಂದಿಟ ಹಸಿರ ಬಣ್ಣ ಬಳೆದ ಬಾಗಿಲು ಕಡೆ ದಾರಿ ತೋರಿಸ್ತಾರ, ಸೀದಾ ಹೊರಗ್ ನಡ್ರಿ ಅಂತ ಹೇಳಿ. अब लोग तो इसका भगवा का लायक नहीं है. हम लोग हरा ही ठीक है. हम लोग भी हरा. आप उसमें वहाँ पे ये कर रहे थे ना, वो कुछ ये क्या बोला है वहाँ पे डैम का उधर आप ये ले रहे थे ना, वही वीडियो क्लास बस आपका मैं लगा आपका था ना? आपका आप किस लिए आए हैं? कौन लेके आया? क्यों लेके आए? इधर खड़ा हुई. आपको अस्पर्धा कैसे हो गया यहाँ पे आने के लिए? कौन बोला आपको यहाँ पे आने का? आपको कैसा अस्पर्धा कैसे होगा बोलिए? आप डैम में किसके परमिशन से आप टैक्स जो रोड टैक्स, दादागिरी टैक्स क्यों ले रहे थे बोलिए? कौन दिया था आप लोगों का परमिशन? हम तो वहां. आप कहाँ अब थे? क्यों ले रहे थे? जाइए तो भैया, आप क्यों ऐसे? आपको शर्म नहीं लगता? आप दादागिरी टैक्स किसके बोल रहे थे? वो टैक्स ले रहे थे आप? किसको बोल रहे थे आप टैक्स ले रहे थे? बोलो. कौन बोला था? बोलो, नाम बोलो. अरे भैया ये सब बात बताइए खुल के. नाम बोलो, हम बोल रहे हैं. बोलो, नाम बोलो, जोर से बोलो. कौन बोला? बोला था भोला सिंह जो है ना, हाँ, उन्हीं से टेंडर हुआ था समिति से. हाँ, वो पूरा सिंडिकेट करके वो काम कर रहे थे. तो जाइए, अकेले हमने नहीं. जाइए यहाँ से.
निकले यहाँ से। आपको शर्म आना चाहिए। आप कैसे यहाँ पे इस ऑफिस में आप घुसने के ये किए हैं? जाइए पहले, जाइए यहाँ से, जाइए जाइए। आपको शर्म लगता है? आपको शर्म आना चाहिए। आप दादागिरी टैक्स लेते हो? कौन बोला वो टैक्स लेने के लिए? कौन बोला है आपको? जाइए। आप ही का वीडियो वायरल हुआ था ना दादा, आपका वीडियो वायरल हुआ था ना। चलिए जाइए, जाइए जाइए, चलिए जाइए। दादा हम भी चले जाइए, चलो चलिए। चलिए पहले चलिए। आप भोला सिंह का वो आया कैसे? वो पहले जाइए। ಇಂಥವ್ರು ಹಿಂಗ ಆಗ್ಬೇಕು ಬಿಡ್ರಿ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.